ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ SSLC ಗಣಿತದಲ್ಲಿ FA 3ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಎರಡಿದ್ದಾವೆ. sin 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿದ ಬೆಲೆ ಎಷ್ಟು ಅಂತ ಕೇಳಿದರು. ಸೊ ವೆರಿ ಸಿಂಪಲ್ ಅದ. sin 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಬೆಲೆ ಏನಾಗಿರ್ತದೆ? ಆಪ್ಷನ್ ಬಿ 1/4 ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಗೋಪುರದ ನೆರಳಿನ ಉದ್ದ ಗೋಪುರದ √3 ಇದೆ. ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನ ಎಷ್ಟಾಗಿರ್ತದೆ ಅಂತ ಕೇಳಿದರು. ಸೊ ಎಷ್ಟಾಗಿರ್ತದಪ್ಪ ಅಂದ್ರೆ ಆಪ್ಷನ್ ಬಿ 30 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ಅಂಕದ ಪ್ರಶ್ನೆಗಳು. ವೃತ್ತಸ್ಪರ್ಶಕ ಅಂದರೆ ಏನು? ಎಸ್, ವೃತ್ತದ ಒಂದೇ ಬಿಂದುವಿನಲ್ಲಿ ಹಾದು ಹೋಗ್ತಕ್ಕಂಥ ಸರಳ ರೇಖೆಯನ್ನು ನಾವು ವೃತ್ತಸ್ಪರ್ಶಕ ಅಂತಾನೆ ಕರೆಯೋದು. ಪ್ರಶ್ನೆ 4, tan 45 ಡಿಗ್ರಿ ಪ್ಲಸ್ cot 45 ಡಿಗ್ರಿದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ tan 45 ಡಿಗ್ರಿ ಅಂದರೆ ಒಂದೇ ಮತ್ತು cot 45 ಡಿಗ್ರಿ ಅಂದ್ರೆ ಒಂದೇ. ಸೊ ಎರಡರ ಬೆಲೆ ಏನಾಗಿರ್ತದಪ್ಪ ಅಂತಂದ್ರೆ ಎಸ್ 1 + 1 2 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. cos θ = 13/12 ಮತ್ತು tan θ = 5/12 ಆದಾಗ cos θದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಕೇಳಿದ್ದಾರೆ. ಆವಾಗ cosec θ = 13/12 1/sin θ. ಇನ್ನು sin θ = 12/13. ಸೊ tan θ = 5/12 ಅಂದರೆ cos θ / sin A ಅನ್ನೋದನ್ನು ನೀವೇನು ಮಾಡಬೇಕಾಗ್ತದೆ? ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಎಸ್, ಸಮತಟ್ಟಾದ ನೆಲದ ಮೇಲಿರುವ ಒಂದು ನೇರ ಕಟ್ಟಡದ ತುದಿಗೆ ಅದೇ ನೆಲದಲ್ಲಿ ಕಟ್ಟಡದ ಬುಡದಿಂದ 9√3 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಲ್ಲಿ ಉಂಟಾಗುವ ಉನ್ನತ ಕೋನ 60 ಡಿಗ್ರಿ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಏನು ಬರೀತೀರಿ? ಕಟ್ಟಡದ ಎತ್ತರ = AB, ನೆಲದಲ್ಲಿ ಕಟ್ಟಡದ ಬುಡದಿಂದ ಆ ಬಿಂದುವಿಗೆ ಇರುವ ದೂರ 9√3 ಮೀಟರ್, ಉನ್ನತ ಕೋನ 60 ಡಿಗ್ರಿ ಆಗಿರ್ತದೆ. ಆವಾಗ ತ್ರಿಭುಜ ABCಯಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ tan θ = AB/BC. ಆವಾಗ tan 60 ಡಿಗ್ರಿ = AB/9√3. ಆವಾಗ √3 = AB/9√3. ಆವಾಗ AB = 9√3 × √3 ಬರ್ತದೆ. ಆವಾಗ AB = 9 × 3 ಅಂದರೆ 27 ಮೀಟರ್ ಅನ್ನೋ ಉತ್ತರವನ್ನು ನೀವೇನು ಮಾಡಬೇಕು? ಸೊ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ AP, AX ಮತ್ತು AYಗಳು ವೃತ್ತಗಳಿಗೆ ಎಳೆದ ಸ್ಪರ್ಶಕ AY = AX ಅಂತಲೇ ಸಾಧಿಸಿ ಅಂತ ಕೇಳಿದರು. ಇಲ್ಲಿ ಏನು ಬರೀಬೇಕು? D ಕೇಂದ್ರವುಳ್ಳ ವೃತ್ತದಲ್ಲಿ AY = AP. ಇದು ಒಂದು. ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮಾನ ಇರ್ತವೆ. C ಕೇಂದ್ರವುಳ್ಳ ವೃತ್ತದಲ್ಲಿ AX = AP 1 ಮತ್ತು 2ರಿಂದ AY = AX ಆಗ್ತದೆ. ಇನ್ನು ಲಾಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಡಿ. sin A / 1 - cot A plus cos A / 1 - tan A. ಸೊ sin A plus cos A ದ ಬೆಲೆಯನ್ನು ಸಾಧಿಸಿ ಅಂತ ನಿಮಗೆ ಕೇಳಿದರು. ಸೊ ವೆರಿ ಸಿಂಪಲ್ ಅದೇ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು ಫ್ರೆಂಡ್ಸ್? ಇಷ್ಟು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಏನು ಮಾಡ್ತಾರೆ? ಕೊಡ್ತಾರೆ. ಅದನ್ನು ನೀವು ಸ್ವಲ್ಪ ಲೆಕ್ಕವನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಖಂಡಿತವಾಗಿ ಬಿಡಿಸ್ಕೊಡ್ರಿ. ಸೊ ಒಳ್ಳೆಯ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಸಿಗ್ತಾವೆ. ನೋಡೋಣ ಮುಂದಿನ ಪ್ರಶ್ನೆ. ಇದು ವೃತ್ತದ ಮೇಲಿನ ಪ್ರಮೇಯ ಇದೆ. ಸೊ ಖಂಡಿತವಾಗಿ ನಿಮಗೆ 3 ಅಥವಾ 4 ಮಾರ್ಕ್ಸಿಗೆ ಕೇಳ್ತಾರೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸಿ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಸಿಂಪಲಾಗಿ ಏನು ಬರೀತೀರಂದರೆ ಫಸ್ಟ್ ದತ್ತ O ಕೇಂದ್ರವುಳ್ಳ ವೃತ್ತಕ್ಕೆ PQ ಮತ್ತು PRಗಳು P ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ನಾವು ಸಾಧನೆ ಏನು ಮಾಡಬೇಕು? PQ = PR. ಆವಾಗ ರಚನೆ ಏನು ಮಾಡಬೇಕು? OP, OQ ಮತ್ತು ORಗಳನ್ನು ಸೇರಿಸಬೇಕು. ಆವಾಗ ಸಾಧನೆ ತ್ರಿಭುಜ OQP ಮತ್ತು ತ್ರಿಭುಜ ORPಗಳಲ್ಲಿ OQ = OR, OP = OP ಮತ್ತು ಕೋನ OQP = ಕೋನ ORP 90 ಡಿಗ್ರಿ. ಆವಾಗ ನೀವೇನಾಗ್ತದಪ್ಪ ಅಂದ್ರೆ ಈ ತ್ರಿಭುಜ OQP ಸರ್ವಸಮ್ಮತಿ ತ್ರಿಭುಜ ORP. ಸೊ PQ = PR ಅಂತಲೇ ಆಗ್ತದೆ. ಇನ್ನು ಲಾಸ್ಟ್ ಒಂದು ಟ್ರಿಗ್ನೋಮೆಟ್ರಿ ಕ್ವಶನ್ ಇತ್ತು. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯ ಉನ್ನತ ಕೋನ 30 ಡಿಗ್ರಿ ಮತ್ತು ಈ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನ 60 ಡಿಗ್ರಿ. ಈ ಗೋಪುರ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಸೊ ಗೋಪುರದ ಎತ್ತರ 50 ಮೀಟರ್ ಆದರೆ ಕಟ್ಟಡದ ಎತ್ತರವನ್ನು ನೀವೇನು ಮಾಡಬೇಕು? ಕಂಡುಹಿಡಿಬೇಕು. ಸೊ ವೆರಿ ಸಿಂಪಲ್. ತ್ರಿಭುಜ ABCಯಲ್ಲಿ tan 60 ಡಿಗ್ರಿ = CD/BD,
√3 = 50 ಡಿವೈಡೆಡ್ ಬೈ ಬಿ ಡಿ. ಸೊ ಬಿ ಡಿ = 50 ಡಿವೈಡೆಡ್ ಬೈ √3. ಇದು ಮೊದಲನೇದಾಗಿರಲಿ. ಇನ್ನು ತ್ರಿಭುಜ ಎ ಬಿ ಡಿಯಲ್ಲಿ tan 30 ಡಿಗ್ರಿ = ಎ ಬಿ ಡಿವೈಡೆಡ್ ಬೈ ಬಿ ಡಿ. ಅಂದರೆ 1 ಡಿವೈಡೆಡ್ ಬೈ √3 = ಎ ಬಿ ಡಿವೈಡೆಡ್ ಬೈ ಬಿ ಡಿ. ಅವಾಗ ಬಿ ಡಿ = √3 ಪಾಯಿಂಟ್ ಎ ಬಿ. ಇದು 2 ಆಗಿರಲಿ. ಸೊ 1 ಮತ್ತು 2 ತೊಗೊಂಡಾಗ √3 ಪಾಯಿಂಟ್ ಎ ಬಿ = 50 √3. ಸೊ ಎ ಬಿ = 50 ಡಿವೈಡೆಡ್ ಬೈ √3 ಮೀಟರ್ ಅನ್ನೋದನ್ನು ಉತ್ತರ ಬರ್ತದೆ. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ.